ಹಾಯ್ ಗಾಯ್ಸ್, ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಮಾಡೋಕ್ಕೆ ಅಂತ ಮೈಸೂರಿಗೆ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಿರೋ ಈ ನಮ್ಮ ಚಿಕ್ಕ ಹುಡುಗಿ 22 ವರ್ಷ ಮುಗಿಸಿ 23ನೇ ವರ್ಷ ಗ್ರ್ಯಾಂಡ್ ಎಂಟ್ರಿ ತೊಗೊಂಡಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದೀವಿ ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ಯಾಕಂದರೆ ಅವಳ ಬರ್ಡೇ ಆಗಿದ್ದು ಆಲ್ಮೋಸ್ಟ್ 1 ವೀಕಿಗೆ ನಾವು ಮೀಟ್ ಮಾಡಿದ್ದಿದ್ದು. ಸುಮ್ಮನೆ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಅವಳನ್ನ ಮೈಸೂರಿಗೆ ಕರೆಸ್ಕೊಂಡಿದ್ದು. ಅವಳ ಜೀವನದಲ್ಲಿ ನಡೆದಿದ್ದು ಒಂದು ಕಹಿ ಘಟನೆಯಿಂದ ಅವಳದು ಈ ವರ್ಷದ ಬರ್ಡೇ ಮಾಡ್ಕೋಬಾರ್ದು ಅಂತ ಡಿಸೈಡ್ ಆಗಿದ್ಲು. ಹಾಗಂತ ಹಾಗೆ ಬಿಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ನಾನು ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಪ್ಲಾನ್ ಮಾಡಿ ಅವಳು ಈ ವರ್ಷದ ಬರ್ಡೇನ ತುಂಬ ಸ್ಪೆಷಲ್ ಆ್ಯಂಡ್ ಮೀನಿಂಗ್ಫುಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾವು ಅವಳನ್ನ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡೋದ್ವಿ. ಅದೇ ಗುಡ್ ವಿಶ್ ಫೌಂಡೇಶನ್ ಮೈಸೂರು. ಇದೊಂದು ಅನಾಥಾಶ್ರಮ. ಸೊ ಅಲ್ಲಿಗೆ ಹೋಗ್ತಿದ್ದಾಗೆ ಮಕ್ಕಳು ಅವಳಿಗೆ ಫ್ಲವರ್ಸ್ ಕೊಟ್ಟು ವಿಶ್ ಮಾಡಿದ್ರು ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಅದಾದ್ಮೇಲೆ ಅವಳು ನೋವನ್ನೆಲ್ಲ ಮರೆತು ಅದೇ ಮಕ್ಕಳ ಜೊತೆ ಮಕ್ಕಳಾಗಿ ಕೇಕ್ ಕಟ್ ಮಾಡಿ ಅವಳ ಬರ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ಳು. ಆ್ಯಂಡ್ ಅದಾದ್ಮೇಲೆ ಅವಳ ಬರ್ಡೇ ಇದ್ದಿದ್ದು ಸ್ಪೆಷಲಿಗೋಸ್ಕರ ಮಧ್ಯಾಹ್ನಕ್ಕೆ ಊಟ ಅರೇಂಜ್ ಮಾಡಿಸಿದ್ವಿ. ಅವಳ ಕೈಯಾರೆ ಅವಳೇ ಆ ಮಕ್ಕಳಿಗೆಲ್ಲ ಊಟ ಬಡಿಸಿದ್ಲು. ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಡೆಕೋರೇಷನ್ನು ಅದು ಇದು ಅಂತ ಖರ್ಚು ಮಾಡೋ ಬದಲು ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಎಷ್ಟು ಬೆಸ್ಟ್ ಅನ್ನೋದು ನಮಗೆ ಅರ್ಥ ಆಯಿತು. ಆ್ಯಂಡ್ ವಿ ವರ್ ಡಿಸೈಡೆಡ್ ಇನ್ಮೇಲೆ ನಮ್ದು ಯಾರದೇ ಬರ್ಡೇ ಆದರೂ ಇದೇ ಥರ ಒಂದು ಒಳ್ಳೆ ರೀತಿಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ. ಆ ಮಕ್ಕಳು ಊಟ ಮಾಡೋದನ್ನ ನೋಡಿ, ಆ ಮಕ್ಕಳು ಖುಷಿಯಾಗಿರೋದನ್ನ ನೋಡಿ ಲಿಟರಲಿ ಶಿ ವಾಸ್ ವೆರಿ ಎಮೋಷ್ನಲ್. ಲೈಫಲ್ಲಿ ಅವಳಿಗೆ ಈ ಥರ ಸರ್ಪ್ರೈಸ್ ಯಾವತ್ತೂ ಸಿಕ್ಕಿರಲಿಲ್ಲ ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ ಅಬೌಟ್ ಇಟ್.